ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಒಳಗೆ ನಾವು ಎನ್ ಸಿ ಆರ್ ಟಿಸ್ದು 8th ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನಾನು 1 to 7th ವರೆಗೂ ಲೆಸನ್ನ ಕಂಪ್ಲೀಟ್ ಮಾಡೀನಿ. 6th ಸ್ಟ್ಯಾಂಡರ್ಡ್ ಹಿಸ್ಟ್ರಿದು. ಇದು 8th ಲೆಸನ್ 6th ಸ್ಟ್ಯಾಂಡರ್ಡ್. ಅಶೋಕ ದ ಎಂಪರರ್ ಹೂ ಗೇವ್ ಅಪ್ ವಾರ್. ಈ ಒಂದು ಲೆಸನ್ ಒಳಗೆ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ತೇವೆ. ಭಾರತ ಕಂಡಂತ ಒಂದು ಅತ್ಯದ್ಭುತವಾದ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಉತ್ತರದಿಂದ ದಕ್ಷಿಣವರೆಗೂ ಪೂರ್ತಿ ಒಂದು ಆಲ್ಮೋಸ್ಟ್ 80% ಭಾರತನ ಆಳಿದ ಏಕೈಕ ಒಂದು ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಅದ್ರೊಳಗ ಅಶೋಕ ಬರ್ತಾರ, ಅವ್ರ ಬಗ್ಗೆ ನಾವು ನೋಡೋಣ. ಅಂಡ್ ನಿಮಗೆಲ್ಲ ಗೊತ್ತಿರ್ಬೋದು ಕಳಿಂಗ ಕಳಿಂಗ ಯುದ್ಧ ಮಾಡ್ಬೇಕಾದ್ರ ಅಶೋಕ ಯುದ್ಧನ ಗೆಲ್ತಾನ. ಬಟ್ ಸ್ಟಿಲ್ ಯುದ್ಧ ಗೆದ್ದಾದ್ಮೇಲೆ ಆ ಯುದ್ಧದೊಳಗ ಆದಂತ ಸಾವು ನೋವುಗಳು, ಆಮೇಲೆ ಎಷ್ಟು ಜನ ಸಾಯ್ತಾರ, ಅದನ್ನೆಲ್ಲ ನೋಡಿ ಅವನ ಮನಸ್ಸ ನೋವಾಗ್ತದ. ನೋವಿಂದ್ರ ಯುದ್ಧ ಗೆದ್ರೂ ಅವ ಇನ್ ಮುಂದೆ ನಾನು ಯಾವತ್ತು ಯುದ್ಧ ಮಾಡಂಗಿಲ್ಲ ಅಂತೇಳಿ ಶಪಥ ಮಾಡ್ತಾನ. ಜಗತ್ತಿನ ಏಕೈಕ ರಾಜ ಯುದ್ಧ ಗೆದ್ರೂ ಇನ್ ಮುಂದೆ ಯುದ್ಧ ಮಾಡಂಗಿಲ್ಲ ಅಂತ ಹೇಳಿ ಒಂದು ಪ್ರಾಮಿಸ್ ಮಾಡಿದಂತ ಏಕೈಕ ರಾಜ ಜಗತ್ತೊಳಗ ನಮ್ಮ ಅಶೋಕ ಮಹಾರಾಜ. ಸೊ ಇಂಥ ಒಂದು ಅಶೋಕ ಅವರ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ರಾಜ್ಯದ ಬಗ್ಗೆ ನೋಡೋಣ, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಚಾಣಕ್ಯರು ಬರ್ತಾರ, ಇಲ್ಲಿ ಮೆಗಸ್ತನೀಸ್ ಬರ್ತಾರ. ಈ ಎಲ್ಲಾ ಪಾಯಿಂಟ್ಸ್ ಈ ಒಂದು ಲೆಸನ್ ಒಳಗ ಕವರ್ ಆಗ್ತದ. ಅಂಡ್ ಇದು ಬಹಳ ಇಂಪಾರ್ಟೆಂಟ್ ಆಗ್ತದ. ಅಂಡ್ ನಿಮ್ಮ ಒಂದು ಪ್ರಿಪ್ರೇಷನ್ ಒಳಗ NCERTs ಬಹಳ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದ. ಅಂಡ್ ಬಹಳಷ್ಟು ಜನ ಹೇಳ್ತಾರ NCERTs ನ ರೀಡ್ ಮಾಡ್ಲಿಕ್ಕೆ ಬಹಳಷ್ಟು ಟೈಮ್ ಬೇಕು ಅಂಡ್ ಅದರಿಂದ ನೋಟ್ಸ್ ಮಾಡ್ಕೋಬಾರ್ದು ಅಂತ. ಅವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು NCERTs ನ ಕವರ್ ಮಾಡ್ಲಿಕ್ಕತ್ತೇನಿ. ಬಿಕಾಸ್ ನೀವು ಒಂದು ವಿಡಿಯೋ ನೋಡೋದ್ರಿಂದ ನಿಮ್ದು ಲೆಸನ್ ಕವರ್ ಆಗ್ತದ, ಅದ್ರ ಜೊತೆ ನಿಮ್ದು ರಿವಿಷನ್ ಆಗ್ತಿರ್ತದ. ಬಿಕಾಸ್ ನಾ 2 ಸತಿ ಅದನ್ನ ರಿವೈಸ್ ಮಾಡ್ತಿರ್ತೀನಿ. ಅಂಡ್ ಇಲ್ಲಿ ಸಣ್ಣದಾಗಿ ನಾ ಒಂದಷ್ಟು ಶಾರ್ಟ್ಸ್ ನೋಟ್ಸ್ ಬರೀತಿರ್ತೀನಿ ಅಂಡ್ ಹೇಳ್ತಿರ್ತೀನಿ. ಸೊ ನೀವು ಕೇಳೋದ್ರ ಜೊತೆ ನಿಮ್ದ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂತ ಹೋದ್ರೆ ಒಂದು 20 to 25 30 ಮಿನಿಟ್ಸ್ ಒಳಗ ನಿಮ್ದು ಒಂದು ಲೆಸನ್ ಅನ್ನ ಕವರ್ ಆಗ್ತಿರ್ತದ. ಜೊತೆ ನಿಮ್ದು ನೋಟ್ಸ್ ಅನ್ನು ಕವರ್ ಆಗ್ತದ. ಸೊ UPSC ಪ್ರಿಪ್ರೇಷನ್ ಒಳಗೆ NCERTs ಬಹಳನ ಇಂಪಾರ್ಟೆಂಟ್ ಆಗ್ತಾವ. ಸೊ ಪ್ಲೀಸ್ ವಿಡಿಯೋನ ಎಂಡ್ ವರ್ಗೂ ನೋಡ್ರಿ ಅಂಡ್ ನಿಮ್ದೊಂದು ಪ್ರಿಪ್ರೇಷನ್ಕ ಬಹಳನ ಹೆಲ್ಪ್ ಆಗ್ತದ. ಸೊ ಇವತ್ತಿನ ಒಂದು ಲೆಸನ್ ಒಳಗೆ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡ್ತೇವಿ. ಈಗ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಮಗೆ ಹೆಂಗ ಗೊತ್ತಾಯ್ತು ಅಂತಂದ್ರೆ ಆರ್ಕಿಯಾಲಜಿಸ್ಟ್ ಸೋರ್ಸಸ್ ಇಂದ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕರೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಮಗೆ ಲಿಟ್ರೇಚರ್ ಸೋರ್ಸಸ್ ಇಂದ ಸಿಗ್ತಾವೆ. ಏನಂತಂದ್ರೆ ಅರ್ಥಶಾಸ್ತ್ರ ನಿಮಗೆ ಗೊತ್ತದ, ಕೌಟಿಲ್ಯ ಅವರಿಗೆ ಚಾಣಕ್ಯನು ಅಂತಾರ. ಅವ್ರು ಬರ್ದಿರುವಂತ ಒಂದು ಅರ್ಥಶಾಸ್ತ್ರದ ಮೂಲಕ ನಮಗೆ ಮೌರ್ಯ ಸಾಮ್ರಾಜ್ಯದ ಒಂದು ಆಡಳಿತದ ಬಗ್ಗೆ ಗೊತ್ತಾಗ್ತದ. ಅಂಡ್ ಆ ಜೊತೆಗೆ ಮೆಗಸ್ತನೀಸ್ ಅವರು ಇಂಡಿಕಾ ಅಂತೇಳಿ ಒಂದು ಗ್ರಂಥ ಬರ್ದಾರ. ಆ ಇಂಡಿಕಾ ಬುಕ್ ಇಂದ್ರೂ ನಮಗ ಮೌರ್ಯ ಸಾಮ್ರಾಜ್ಯದ ಒಂದು ರಾಜ್ಯದ ಬಗ್ಗೆ ನಮಗ ಇನ್ಫಾರ್ಮೇಶನ್ ಸಿಗ್ತದ. ಸೊ ಇವೆರಡು ಬುಕ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಇಂಡಿಕಾ ಯಾರು ಬರ್ದದ್ದು ಅಂತ ನಿಮ್ಗೆ ಕೇಳ್ಬೋದು, ಅಥವಾ ಯಾವ ಒಂದು ಸಾಮ್ರಾಜ್ಯದ ಬಗ್ಗೆ ಇಂಡಿಕಾ ಬುಕ್ ಒಳಗ ಅದ ಅಂತ ಹೇಳೋನು ನಿಮಗ ಕ್ವಶನ್ ಕೇಳಿದಾಗ ಇದು ಹೆಲ್ಪ್ ಆಗ್ತದ. ಮೆಗಸ್ತನೀಸ್ ಅಂಡ್ ಅರ್ಥಶಾಸ್ತ್ರ ಚಾಣಕ್ಯ. ಮೌರ್ಯ ಸಾಮ್ರಾಜ್ಯ ಯಾವ ತರ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಫಸ್ಟ್ ನೋಡೋಣ. ನಂದರ ಒಂದು ರಾಜ ಇರ್ತಾರ, ಒಬ್ರು ರಾಜ ಮಹಾಪದ್ಮನಂದ. ಅವರು ಚಾಣಕ್ಯ ಅವ್ರಿಗೆ ಒಂದು ವಿಷಯದ ಮೇಲೆ ಇನ್ಸಲ್ಟ್ ಮಾಡ್ತಾರ, ಅವ್ರಿಗೆ ಅವಮಾನ ಆಗ್ತದ. ಅವಾಗ ಮಹಾಪದ್ಮಾನಂದಗ ಚಾಣಕ್ಯ ಹೇಳಿ ಬರ್ತಾರ ಏನಂತಂದ್ರ, ನಿನ್ನ ಸಾಮ್ರಾಜ್ಯನ ಸೋಲ್ಸುವಂತ ಒಂದು ಮಹಾ ಎಂಪರರ್ನ ನಾ ರೆಡಿ ಮಾಡ್ತೇನಿ ಅಂತ ಹೇಳಿ. ಅವಾಗ ಅವ್ರಿಗೆ ಕಣ್ಣಿಗೆ ಬಿದ್ದಿದ್ದ ಚಂದ್ರಗುಪ್ತ ಮೌರ್ಯ. ಸೊ ಚಂದ್ರಗುಪ್ತ ಮೌರ್ಯನ್ ಥ್ರೂ ಅವರು ಮೌರ್ಯ ಸಾಮ್ರಾಜ್ಯನ ಕಟ್ತಾರ. ಭಾರತ ಕಂಡಂತ ಒಂದು ಅದ್ಭುತವಾದ ಸಾಮ್ರಾಜ್ಯ ಚಾಣಕ್ಯ ನೀತಿ ಇಂತ್ರ ರೆಡಿ ಆಗ್ತದ. ಅಂಡ್ ನಂದರ ಮೇಲೆ ಅವರು ವಿಜಯನೂ ಸಾಧಿಸ್ತಾರ. ಫೈನಲಿ ಚಾಣಕ್ಯನ ಒಂದು ಸೇಡ್ ಆಗಿರ್ಬೋದು, ಒಂದು ವಾದ ಅಥವಾ ಒಂದ್ ಏನ್ ಕೊಟ್ಟು ಮಾತಿರ್ತದಲ್ಲ ಅದು ಉಳಿಸ್ಕೊಂಡಂಗ ಆಗ್ತದ. ಮಹಾಪದ್ಮಾನಂದನ ಅವರ ಸೋಲಿಸ್ತಾರ ಚಂದ್ರಗುಪ್ತ ಮೌರ್ಯನಿಂದ. ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಅದು ಚಾಣಕ್ಯ ನೀತಿ ಅಂತಾನೆ ಹೇಳ್ಬೋದು. ಚಾಣಕ್ಯ ಅವರ ಒಂದು ಅಡ್ವೈಸ್ ಇಂದ, ಚಾಣಕ್ಯ ಅವರ ಒಂದು ನೀತಿ ಇಂತ್ರಣನ ಚಂದ್ರಗುಪ್ತ ಮೌರ್ಯ ದೊಡ್ಡದಾದಂತಹ ಪ್ರಬಲವಾದಂತ ಒಂದು ಮೌರ್ಯ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾನ. ಮೌರ್ಯ ಸಾಮ್ರಾಜ್ಯ ಇತಿಹಾಸದೊಳಗ ಸುವರ್ಣಾಕ್ಷರದಿಂದ ಬರೆದಂತ ಒಂದು ದೊಡ್ಡ ಒಂದು ಎಂಪೈರ್ ಅದು. ಸೊ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ.
ಆ್ಯಂಡ್ ಮೌರ್ಯ ಸಾಮ್ರಾಜ್ಯದೊಳಗೆ 3 ರಾಜಗಳ ಭಾಳನ ಇಂಪಾರ್ಟೆಂಟ್ ಅದಾರ. ಚಂದ್ರಗುಪ್ತನ ಮಗ ಬಿಂದುಸಾರ, ಆ್ಯಂಡ್ ಬಿಂದುಸಾರನ ಮಗ ಅಶೋಕ. ಸೊ ಈ 3 ರಾಜರ ಮೌರ್ಯ ಸಾಮ್ರಾಜ್ಯದೊಳಗ ಭಾಳ ಇಂಪಾರ್ಟೆಂಟ್ ಆಗ್ತಾರ. ಇವ್ರೊಂದು ಹೆಸರನ್ನ ನೀವು ನೆನ್ಪಿಟ್ಕೋಬೇಕಾಗ್ತದ. ಆ್ಯಂಡ್ ನೆಕ್ಸ್ಟ್ ಗ್ರೀಕ್ ಅಂಬಾಸಿಡರ್ ಆಫ್ ಸೆಲ್ಯೂಕಸ್ ನಿಕಾಟರ್. ಇವ್ರು ಏನ್ ಮಾಡ್ತಾರಂದ್ರ ಮೆಗಸ್ತನಿಸ್ ಅನ್ನೋರ್ನ ಚಂದ್ರಗುಪ್ತನ ಒಂದು ಆಸ್ಥಾನಕ್ಕೆ ಕಳಿಸ್ತಾರ ರಾಯಭಾರಿಯಾಗಿ. ಅವರು ಒಂದು ಬುಕ್ ಬರೀತಾರೆ ಇಂಡಿಕಾ ಅಂತ ಹೇಳಿ. ಈ ಒಂದು ಇಂಡಿಕಾ ಬುಕ್ ಒಳಗ ಅವರು ಚಂದ್ರಗುಪ್ತ ಮೌರ್ಯನ ಟೈಮ್ ಒಳಗಿನ ಒಂದು ರಾಜಧಾನಿ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಾರ. ಅರಮನೆ ಯಾವ ತರ ಇತ್ತು, ರಾಜಧಾನಿ ಯಾವ ತರ ಇತ್ತು, ರಾಜನ ಜೀವನ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಅವರೊಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಾರ. ಇವ್ರೊಂದು ಬುಕ್ ಒಳಗೆ ಇವರು ಪಾಟಲಿಪುತ್ರದ ಬಗ್ಗೆ ಬಹಳಷ್ಟು ಹೇಳ್ಯಾರ. ಪಾಟಲಿಪುತ್ರ ನಿಮಗೆ ಗೊತ್ತಿರ್ಬೋದು, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ. ಇದು ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ಕೊಳ್ರಿ. ಇದ್ರ ಬಗ್ಗೆ ಈ ಒಂದು ಇಂಡಿಕಾ ಬುಕ್ ಒಳಗ ಮೆನ್ಷನ್ ಇಡದ. ಇದೊಂದು ಬ್ಯೂಟಿಫುಲ್ ಆಗಿರುವಂತ ಸಿಟಿ ಇತ್ತು. ಸಿಟಿ ಸುತ್ತಮುತ್ತ ಒಂದು ಹ್ಯೂಜ್ ಮ್ಯಾಸಿವ್ ವಾಲ್ ಇತ್ತು. ಅಂದ್ರೆ ಒಂದು ದೊಡ್ಡ ವಾಲ್, ಅಂದ್ರೆ ಗೋಡೆಯಿಂದ ಅದನ್ನ ಕವರ್ ಮಾಡಿದ್ರು ಸಿಟಿನ. ಅಂಡ್ 570 ಟವರ್ಸ್ ಇದ್ದು ಈ ಒಂದು ಪಾಟಲಿಪುತ್ರ ಸಿಟಿ ಒಳಗ. ಅಂಡ್ 64 ಗೇಟ್, ಟೋಟಲಿ 64 ಮಹಾದ್ವಾರಗಳಿದ್ದು ಒಂದು ಪಾಟಲಿಪುತ್ರ ಒಂದು ಸಿಟಿಗೆ, ಒಂದು ರಾಜಧಾನಿಗೆ. ಅಂಡ್ ಪಬ್ಲಿಕ್ ಅಪಿಯರೆನ್ಸ್, ಈಗ ರಾಜ ಒಂದು ಪಬ್ಲಿಕ್ ಅಪಿಯರೆನ್ಸ್ ಒಳಗೆ ಏನೋ ಒಂದು ಸ್ಪೆಷಲ್ ಒಕೇಜನ್ ಒಳಗ ಎಲ್ಲ ಜನರನ್ನ ಮೀಟ್ ಆಗುವಂತ ಸಿಚುವೇಶನ್, ಮೆರವಣಿಗೆ ಹೋಗುವಂತ ಸನ್ನಿವೇಶನ ಮೆಗಸ್ತಿನಿಸ್ ಅವ್ರು ಇಂಡಿಕಾ ಬುಕ್ ಒಳಗ ವರ್ಣನೆ ಮಾಡ್ಯಾರ. ಯಾವ ತರ ಮಹಾರಾಜ ಪಬ್ಲಿಕ್ ಅಪಿಯರೆನ್ಸ್ ಹೋಗ್ತಿದ್ದಂದ್ರ ಬಂಗಾರದ ಪಲ್ಲಕ್ಕಿ ಒಳಗ ಅವ್ರನ್ನ ಕೂರ್ಸ್ಕೊಂಡು ಹೋಗ್ತಿದ್ರು. ಅಂಡ್ ಅವ್ರೊಂದು ಸೈನಿಕರದಾರಲ್ಲ, ಆನೆಗಳ ಮೇಲೆ ಅವರ ಒಂದು ಪಲ್ಲಕ್ಕಿ ಹೋಗ್ತಿತ್ತು. ಆ ಆನೆಗಳು ಬಂಗಾರ ಮತ್ತು ಬೆಳ್ಳಿಲೆ ಆನೆಗಳನ್ನ ಅವರು ಅಲಂಕಾರ ಮಾಡಿರ್ತಿದ್ರು. ಅಷ್ಟು ಒಂದು ವೈಭವ ಪೂರಿತವಾದಂತ ಒಂದು ಮೆರವಣಿಗೆ ಇರ್ತಿತ್ತು. ಅಂಡ್ ರಾಜನ ಸುತ್ತಲೂ ಆರ್ಮ್ಡ್ ವುಮೆನ್ಸ್ ಇರ್ತಿದ್ರು. ಇಲ್ಲಿ ವುಮೆನ್ಸ್ ಅನ್ನೋ ವರ್ಡ್ ಇಂಪಾರ್ಟೆಂಟ್ ಆಗ್ತದ. ಆರ್ಮ್ಡ್ ವುಮೆನ್ಸ್ ಅಂದ್ರೆ ರಾಜನ ಸಪೋರ್ಟ್ ಮಾಡ್ಲಿಕ್ಕೆ, ಬಿಕಾಸ್ ರಾಜರಿಗೆ ಒಂದು ಜೀವ ಬೆದರಿಕೆ ಇರ್ತಿತ್ತು ಈ ತರ ಪಬ್ಲಿಕ್ ಅಪಿಯರೆನ್ಸಸ್ ಬಂದಾಗ. ಬಿಕಾಸ್ ಎಲ್ಲೋ ಯಾರೋ ಅಟ್ಯಾಕ್ ಮಾಡಬಹುದು ಅಥವಾ ತಮ್ಮ ಸುತ್ತಮುತ್ತ ಇರೋರು ಯಾರೋ ಅಟ್ಯಾಕ್ ಮಾಡಬಹುದು ಅನ್ನೋ ಕಾರಣಕ್ಕೆ ಆರ್ಮ್ಡ್ ವುಮೆನ್ ಅಂದ್ರೆ ಒಂದು ತರಬೇತಿ ಪಡೆದಂತಹ ಒಂದು ಹೆಣ್ಣು ಮಕ್ಕಳು ಅವ್ರ ಸುತ್ತಮುತ್ತ ಎಲ್ಲ ಇರ್ತಿದ್ರು. ಅಂಡ್ ಅವ್ರು ಒಂದಷ್ಟು ಸೈನಿಕರ ಲೈವ್ ಟ್ರೀಸ್ ಇರ್ತಾವಲ್ಲ, ಗಿಡಗಳನ್ನ ಹೊತ್ಕೊಂಡು ಅವ್ರ ಜೊತೆ ಹೋಗ್ತಿದ್ರು. ಅದ್ರ ಮೇಲೆ ಕಲರ್ಫುಲ್ ಪಕ್ಷಿಗಳನ್ನು, ಗಿಳಿಗಳನ್ನೆಲ್ಲ ಟ್ರೈನ್ ಮಾಡಿರ್ತಿದ್ರು. ಆ ಒಂದಷ್ಟು ಗಿಳಿಗಳೆಲ್ಲ ಲೈವ್ ಪಕ್ಷಿಗಳನ್ನು ಅವ್ರ ಜೊತೆ ಮೆರವಣಿಗೆ ಒಳಗ ಭಾಗ ತಗೋತಿದ್ದು. ಅಂಡ್ ಅವ್ರೊಂದು ಲೈಫ್ ಹಿಂಗಿತ್ಲ, ರಾಜ ಊಟ ಮಾಡ್ಬೇಕಂತಂದ್ರ ಒಂದಷ್ಟು ಜನ ಕೆಲ್ಸದವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರ ಟು ಟೇಸ್ಟ್ ಫುಡ್. ಒಂದಷ್ಟು ಜನ ಕೆಲ್ಸಕ್ಕ ರಾಜ ಊಟ ಮಾಡೋಕ್ಕಿಂತ ಮೊದಲ ರಾಜ ಏನ್ ಊಟ ಮಾಡ್ತಿರ್ತಾನಲ್ಲ ಅದು ನಾವು ಏನ್ ಕೆಲ್ಸಕ್ಕೆ ಇಟ್ಕೊಂಡಿರ್ತಾನಲ್ಲ ಆ ಒಂದು ಸೈನಿಕರು ತಿನ್ಬೇಕು. ಅವ್ರಿಗೇನು ಆಗ್ಲಿಲ್ಲಪ್ಪ ಅಂದಾಗ ಆ ರಾಜ ಊಟನ ಮಾಡಬಹುದಾಗಿತ್ತು. ಬಿಕಾಸ್ ಅಷ್ಟೊಂದು ಜೀವ ಬೆದರಿಕೆ ಇರೋದ್ರಿಂದ ಅಷ್ಟೊಂದು ಕೇರ್ಫುಲ್ ಆಗಿ ಮೌರ್ಯ ಸಾಮ್ರಾಜ್ಯದ ರಾಜಗಳು ಇರ್ತಿದ್ರು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಮಾತಂದ್ರೆ ರಾಜ ಒಂದ ಕೋಣೆ ಒಳಗ 2 ನೈಟ್ಗಿಂತ ಹೆಚ್ಚ ಮಲ್ಕೋತಿರ್ಲಿಲ್ಲ. ಬಿಕಾಸ್ ಯಾವಾಗ ಯಾರು ಅಟ್ಯಾಕ್ ಮಾಡ್ತಾರೆ ಹೇಳಕ್ ಬರ್ತಿರ್ಲಿಲ್ಲ. ಸೊ ಇದ್ರ ಅರ್ಥ ಅರಮನೆ ಎಷ್ಟು ಭವ್ಯವಾಗಿತ್ತು ಅನ್ನೋದನ್ನ ಸೂಚಿಸ್ತದ. 2-3 ಅಂತಸ್ತಿನ ದೊಡ್ಡ ಭವ್ಯವಾದಂತಹ ಒಂದು ಅರಮನೆ ಇತ್ತು. ಅಂಡ್ ಅರಮನೆ ಸುತ್ತಮುತ್ತ ಗಾರ್ಡನ್ಸ್ ಆಗಿರ್ಬೋದು, ಗಿಡ ಮರ ಅಂಡ್ ಪಕ್ಷಿಗಳು ಎಲ್ಲ ಇರ್ತಿದ್ವು. ಅಂಡ್ ಈ ಒಂದು ಅರಮನೆ ಮಣ್ಣಿನ ಇಟ್ಟಂಗಿಗಳಿಂದ ಮತ್ತು ಕಟ್ಟಿಗೆ ಉಡನ್ನಿಂದ ರೆಡಿ ಮಾಡಿದೊಂದು ಅರಮನೆ ಇರ್ತಿತ್ತು. ಸೊ ರಾಜನ ಲೈಫ್ ಬಗ್ಗೆ ಭಾಳ ಕಾಳಜಿ ವಹಿಸ್ತಿದ್ರು ಅನ್ನೋದು ಗೊತ್ತಾಗ್ತದ ಮೌರ್ಯ ಸಾಮ್ರಾಜ್ಯದ ಟೈಮ್ ಒಳಗ. ಆಕ್ಚುಲಿ ನೀವು ಲಾಸ್ಟ್ ಲೆಸನ್ ಎಲ್ಲ ನೀವು 1 to 7th ವರೆಗೂ ನೋಡ್ಕೊಂಡು ಬಂದಿದ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತದ. ಫಸ್ಟ್ ಮನುಷ್ಯ ಯಾವ ಥರ ಬೇಟೆ ಆಡಿ ಊಟ ಮಾಡ್ತಿದ್ದ, ಆಮೇಲೆ ವ್ಯವಸಾಯ ಕಲ್ತ, ಆಮೇಲೆ ಹಳ್ಳಿ ಜೀವನ ಕಲ್ತ, ಅದಾದ್ಮೇಲೆ ಸಣ್ಣ ಜನಪದ ಅಂತೇಳಿ ಸ್ಟಾರ್ಟ್ ಆದವು. ಜನಪದ ಆದ್ಮೇಲೆ ಮಹಾಜನಪದ ಅಂತೇಳಿ ಸಣ್ಣ ರಾಜ್ಯಗಳು ಹುಟ್ಕೊಂಡು, ಆಮೇಲೆ ದೊಡ್ಡ ಕಿಂಗ್ಡಮ್ಸ್ ಬಂದು, ಅದಾದ್ಮೇಲೆ ದೊಡ್ಡ ಎಂಪೈರ್ ಬಂತು. ಎಂಪೈರ್ ಅಂದ್ರೆ ದೊಡ್ಡ ಸಾಮ್ರಾಜ್ಯ. ಅದ ಫಸ್ಟ್ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಅದ್ರ ಸಲುವಾಗಿ ಈ ಒಂದು ಸಾಮ್ರಾಜ್ಯ ಬಹಳನ ಇಂಪಾರ್ಟೆಂಟ್ ಆಗ್ತದ. ಸೊ ಇವರೊಂದು ಗವರ್ನೆನ್ಸ್ ಯಾವ ತರ ಇತ್ತು,
ಇವರ ಒಂದು ಆಡಳಿತ ಯಾವ ತರ ಇತ್ತು ಮೌರ್ಯರದು ಅಂತ ನೋಡೋಣ. ಗವರ್ನೆನ್ಸ್, ಆಡಳಿತ ಯಾವ ತರ ಇತ್ತು. ಪಾಟಲಿಪುತ್ರ ಏನು ಒಂದು ಕ್ಯಾಪಿಟಲ್ ಇತ್ಲ, ಇದು ಡೈರೆಕ್ಟ್ ಆಗಿ ರಾಜ ನೋಡ್ಕೊಳ್ತಿದ್ದ, ಡೈರೆಕ್ಟ್ಲಿ ಬೈ ಕಿಂಗ್ ಆರ್ ರೂರರ್. ಸೊ ಈಗ ಏನ್ ಪಾಟಲಿಪುತ್ರ ಅಂತೇಳಿ ಒಂದು ಅವ್ರದ್ದು ಕ್ಯಾಪಿಟಲ್ ಇತ್ತಲ್ಲ, ಅದ್ರ ಒಂದು ಆಡಳಿತ ಡೈರೆಕ್ಟ್ ಆಗಿ ರಾಜನ ನೋಡ್ಕೊಳ್ತಿದ್ದ. ಅಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋ ಸಲುವಾಗಿ ಅಂತೇಳಿ ಒಂದಷ್ಟು ಆಫೀಷಿಯಲ್ಸ್ನ, ಒಂದಷ್ಟು ಅಧಿಕಾರಿಗಳನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿನ ಅಪಾಯಿಂಟ್ ಮಾಡಿರ್ತಿದ್ರು. ಅಂಡ್ ಯಾರ ರಾಜನ ಒಂದು ಆರ್ಡರ್ಗಳನ್ನ ಡಿಸ್ಒಬೆ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ತಿದ್ರು. ಈಗ ಈ ಒಂದು ಸಾಮ್ರಾಜ್ಯ ಪೂರ್ತಿ ಆಲ್ಮೋಸ್ಟ್ ಭಾರತದೊಳಗೆಲ್ಲ ಕವರ್ ಆಗಿತ್ತು. ಇಲ್ಲೆಲ್ಲ ನಿಮ್ದು ನಾರ್ತನ್ ಪಾರ್ಟ್ ಬರ್ತದ, ಈ ನಾರ್ತ್ ಒಳಗ ಅಂಡ್ ಇಲ್ಲಿ ಅಫ್ಘಾನಿಸ್ತಾನ್ ಬರ್ತಿತ್ತು, ಅಫ್ಘಾನಿಸ್ತಾನದ ಒಂದಷ್ಟು ಪಾರ್ಟ್ ಅಂಡ್ ಇಲ್ಲಿ ಕಾವೇರಿವರೆಗೂ ಇಷ್ಟೆಲ್ಲ ಒಂದು ಹ್ಯೂಜ್ ಸಾಮ್ರಾಜ್ಯ ಇತ್ತು, ಮೌರ್ಯ ಸಾಮ್ರಾಜ್ಯ. ಸೊ ರಾಜ ಒಂದ ಪ್ಲೇಸ್ ಒಳಗೆ ಕೂತ ಪೂರ್ತಿ ಒಂದು ಸಾಮ್ರಾಜ್ಯನ ಆಳ್ಬೇಕಂದ್ರೆ ಅದು ಕಠಿಣ ಆಗ್ತಿತ್ತು. ಸೊ ದಟ್ ಇಲ್ಲೆಲ್ಲ ಬರೋ ಒಂದು ಸಿಟಿಗಳನ್ನ ರಾಜ ಯಾವ ತರ ಮೇಂಟೈನ್ ಮಾಡ್ತಿದ್ದ ಅನ್ನೋದನ್ನ ಅರ್ಥಶಾಸ್ತ್ರ ಬುಕ್ ಒಳಗ ಕೌಟಿಲ್ಯ ಅವರು ಮೆನ್ಷನ್ ಮಾಡ್ಯಾರ, ಕೊಟ್ಟಾರ ಇನ್ಫಾರ್ಮೇಶನ್. ಯಾವ ತರ ಅಂದ್ರೆ ರಾಯಲ್ ಪ್ರಿನ್ಸಸ್ ಅಂದ್ರೆ ರಾಜನ್ ಮಕ್ಳು ಏನ್ ಇರ್ತಿದ್ರಲ್ಲ ಅವ್ರನ್ನ ಒಂದಷ್ಟು ಇಂಪಾರ್ಟೆಂಟ್ ಪ್ರಿನ್ಸ್ಗಳು ಇರ್ತಿದ್ರಲ್ಲ, ರಾಜ್ಕುಮಾರಗಳು, ಅವ್ರನ್ನೆಲ್ಲರನ್ನು ಈ ಒಂದಷ್ಟು ದೊಡ್ಡ ದೊಡ್ಡ ಸಿಟಿಗೆ ನೇಮಕ ಮಾಡಿ ಅದರದ್ದೆಲ್ಲ ನೋಡ್ಕೊಳ್ಳಿಕ್ಕೆ ಅವ್ರನ್ನ ಅಧಿಕಾರಕ್ಕೆ ವಹಿಸ್ತಿದ್ರು. ಲೈಕ್ ಸ್ಟೇಟ್ ಒಳಗೆ ಹೆಂಗ್ CM ಇರ್ತಾರ ಅಂಡ್ ಮೇನ್ PM ಇರ್ತಾರಲ್ಲ ಆ ತರ ರಾಜ ಸೆಂಟ್ರಲ್ ಒಳಗೆ ಇರ್ತಿದ್ದ PM ತರ. ಅಂಡ್ ಸಣ್ಣ ಸಿಟಿ ಒಳಗ ರಾಯಲ್ ಪ್ರಿನ್ಸಸ್ನ ಕಳಿಸ್ತಿರು ಲೈಕ್ CM ತರ. ಈ ತರ ಒಂದು ದೊಡ್ಡ ಸಾಮ್ರಾಜ್ಯದ ಆಡಳಿತನ ಈಸಿಯಾಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ತಿದ್ರೆ. ಇದರಿಂದ ಇನ್ನೂ ಅವರ ಒಂದು ಸಾಮ್ರಾಜ್ಯ ಅಭಿವೃದ್ಧಿ ಆಗಕ್ ಸ್ಟಾರ್ಟ್ ಆಗಿತ್ತು. ಸೊ ಮೌರ್ಯ ಸಾಮ್ರಾಜ್ಯ ಇತಿಹಾಸದೊಳಗ ಬಹಳನ ಇಂಪಾರ್ಟೆಂಟ್ ಆಗ್ತದ. ಅಂಡ್ ಇಲ್ಲಿ ಯಾವ್ಯಾವ ಒಂದಷ್ಟು ಮೇನ್ ಮೇಜರ್ ಸಿಟಿಗಳು ಇರ್ತಿದ್ವು. ಅಂಡ್ ಆ ಸಿಟಿಗಳ ಇಂಪಾರ್ಟೆನ್ಸ್ ಏನಂತಂದ್ರೆ ತಕ್ಷಶಿಲಾ. ಆಕ್ಚುಲಿ ತಕ್ಷಶಿಲಾ ಒಳಗ ಒಂದು ಯೂನಿವರ್ಸಿಟಿ ಇತ್ತು. ಆ ಯೂನಿವರ್ಸಿಟಿ ಒಳಗ ಚಾಣಕ್ಯರು ಪಾಠನೂ ಮಾಡ್ತಿದ್ರು. ಅಲ್ಲಿ ಚಾಣಕ್ಯ ಅವರು ಟೀಚರ್ ಇದ್ರು. ಅದನ್ನು ನೀವು ನೆನ್ಪಿಟ್ಕೋಬೇಕಾಗ್ತದ. 1 ಮಾರ್ಕ್ ಕ್ವಶನ್ ಒಳಗೆ ಏನಾದ್ರ ಚಾಣಕ್ಯ ಅವರು ಒಂದು ಯೂನಿವರ್ಸಿಟಿ ಒಳಗ ಟೀಚರ್ ಆಗಿದ್ರು, ಅದು ಯೂನಿವರ್ಸಿಟಿ ಯಾವುದು ಅಂತಂದ್ರೆ ತಕ್ಷಶಿಲಾ. ಅಥವಾ ಇದನ್ನ ಟ್ವಿಸ್ಟ್ ಮಾಡಿ ಕ್ವಶನ್ ಅನ್ನು ಕೇಳ್ಬೋದು. ಸೊ ಈ ತಕ್ಷಶಿಲಾ ಅಂಡ್ ಚಾಣಕ್ಯ ಅವರು ಟೀಚರ್ ಆಗಿದ್ದ ಯೂನಿವರ್ಸಿಟಿ ಎರಡು ಇಂಪಾರ್ಟೆಂಟ್ ಆಗ್ತಾವ, ನೆನ್ಪಿಟ್ಕೊಳ್ರಿ. ಇವರು ಮೌರ್ಯನ್ಸ್ ಟ್ರೈ ಟು ಕಂಟ್ರೋಲ್ ಓವರ್ ರೋಡ್ ಅಂಡ್ ಸಿ. ಇವರು ಜಸ್ಟ್ ಸಾಮ್ರಾಜ್ಯ ಅಷ್ಟೇ ಅಲ್ದ ರಸ್ತೆ ಆಗಿರ್ಬೋದು, ನದಿ ಸಮುದ್ರ ಮೇಲೂ ತಮ್ಮ ಒಂದು ಸಾರ್ವಭೌಮತ್ವನ ಹೆಚ್ಚಿಸ್ಕೊಳಕ್ ಟ್ರೈ ಮಾಡಿದ್ರು. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಸಲುವಾಗಿ ಟ್ರಾನ್ಸ್ಪೋರ್ಟೇಷನ್ ಹೆಲ್ಪ್ ಆಗ್ತದೆ. ಬಿಕಾಸ್ ಬೇರೆ ದೇಶದಿಂದ ಈ ಒಂದು ಮೌರ್ಯ ಸಾಮ್ರಾಜ್ಯಕ್ಕೆ ಏನೋ ಒಂದು ಸಾಮಾನು ಆಮದಾಗಬೇಕು ಅಥವಾ ಇಲ್ಲಿಂದ ಅಲ್ಲಿ ರಫ್ತಾಗ್ಬೇಕಂದ್ರೆ ಅವಾಗ ಸಿ ರೂಟ್ ಭಾಳ ಹೆಲ್ಪ್ ಆಗ್ತಾವ ಅನ್ನೋದು ಅವರಿಗೆ ಗೊತ್ತಿತ್ತು. ಸೊ ದಟ್ ರೋಡ್ ಅಲ್ದ ಸಿ ಮೇಲೂ ಅವ್ರ ತಮ್ಮ ಒಂದು ಸಾರ್ವಭೌಮತ್ವ ಕಂಟ್ರೋಲ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಸದಾ ಮಾಡ್ತಾ ಇದ್ರು. ಅಂಡ್ ಇಲ್ಲಿ ಟ್ರೈಬೂಟ್ ಅಂತೇಳಿ ಇನ್ನೊಂದು ವರ್ಡ್ ಮೆನ್ಷನ್ ಆಗ್ಯದ. ಆಕ್ಚುಲಿ ರಾಜಾಗೆ ಟ್ರೈಬೂಟ್ಸ್ ಸಿಕ್ತಿದ್ದು, ಮೌರ್ಯ ಸಾಮ್ರಾಜ್ಯದವರಿಗೆ ಟ್ರೈಬೂಟ್ ಸಿಕ್ತಿದ್ದು ಅಂತ ಹೇಳಿ ಒಂದು ವರ್ಡ್ ಮೆನ್ಷನ್ ಅದ. ಏನಂತಂದ್ರ ಇವ್ರ ಟ್ಯಾಕ್ಸಸ್ ಏನೋ ವಿಧಿಸಿದ್ರು. ಟ್ಯಾಕ್ಸಸ್ ಅಂದ್ರೆ ಅದು ಫಿಕ್ಸ್ಡ್ ಇರ್ತಿತ್ತು, ಮಂತ್ಲಿ ಅಥವಾ 15 ಡೇಸ್ಗೆ ಫಾರ್ಮರ್ಸ್ ಇಷ್ಟು ಕೊಡಬೇಕು, ಕ್ರಾಫ್ಟ್ ಪರ್ಸನ್ಸ್ ಇಷ್ಟು ಕೊಡಬೇಕು ಅಂತ ಮೆನ್ಷನ್ಡ್ ಇರ್ತಿತ್ತು. ಬಟ್ ಟ್ರೈಬೂಟ್ಸ್ ಅಂದ್ರೆ ಯಾವ ತರ ಅಂತಂದ್ರೆ ಈಗ ಏನೋ ಒಂದು ಹೆಚ್ಚು ಬೆಳೆ ಬಂದಿರ್ತದ. ಸೊ ಆ ರೈತ ತನ್ನ ಖುಷಿಗೆ ತನಗೆ ಎಷ್ಟು ಇಷ್ಟ ಅಲ್ಲ ಅಷ್ಟು ಕಡಿಮೆ ಅಥವಾ ಹೆಚ್ಚು ಅವಂಗ ಎಷ್ಟು ಇಷ್ಟ ಅಲ್ಲ ಅಷ್ಟು ರಾಜಗೊಂದು ಗೌರವ ಪೂರ್ವಕವಾಗಿ ಏನು ಕೊಡ್ತಿದ್ದಲ್ಲ ಅದಕ್ಕೆ ಟ್ರೈಬೂಟ್ಸ್ ಅಂತಾರೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಬಹಳಷ್ಟು ಸಿಟಿಗಳು ಇರ್ತಿದ್ವು. ಕ್ಯಾಪಿಟಲ್ ಪಾಟಲಿಪುತ್ರ ಇತ್ತು. ಅಂಡ್ ತಕ್ಷಶಿಲಾ ಇದು ಇನ್ನೊಂದು ಇಂಪಾರ್ಟೆಂಟ್ ಅದ. ಏನಂದ್ರ ಅ ಗೇಟ್ ವೇ ಟು ದ ನಾರ್ತ್ ವೆಸ್ಟ್ ಅಂಡ್ ಸೆಂಟ್ರಲ್ ಏಷ್ಯಾ. ಸೆಂಟ್ರಲ್ ಏಷ್ಯಾ ಮತ್ತು ನಾರ್ತ್ ವೆಸ್ಟ್ಗೆ ಇದೊಂದು ಮಹಾದ್ವಾರದ ತರ ಇತ್ತು ತಕ್ಷಶಿಲಾ. ಸೊ ಇದು ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ಕೊಡ್ರಿ. ತಕ್ಷಶಿಲಾ ಬಹಳನ ಇಂಪಾರ್ಟೆಂಟ್ ಆಗ್ತದೆ. ಅಂಡ್ ಉಜ್ಜಯಿನ್ ಅಂತ ಒಂದು ಪ್ಲೇಸ್ ಬರ್ತದ. ಲೇ ಆನ್ ದ ರೂಟ್ ಫ್ರಮ್ ನಾರ್ತ್ ಟು ಸೌತ್. ಉಜ್ಜಯಿನಿ ಒಂದು ಇಂಪಾರ್ಟೆಂಟ್ ಸಿಟಿ ಆಗ್ತದ. ನಾರ್ತ್ ಮತ್ತು ಸೌತ್ ಎರಡು ಕನೆಕ್ಟ್ ಮಾಡ್ಲಿಕ್ಕೆ ಈ ಉಜ್ಜಯಿನಿ ಪ್ಲೇಸ್ ಬಹಳ ಹೆಲ್ಪ್ಫುಲ್ ಆಗ್ತದ. ಸೊ ಇವೆರಡು ಸಿಟಿಗಳು ಉಜ್ಜಯಿನ
ತಕ್ಷಶಿಲಾ ಅಂಡ್ ಪಾಟಲಿಪುತ್ರ. ಇವು 3 ಇಂಪಾರ್ಟೆಂಟ್ ಸಿಟಿ ಇದ್ದು ಮೌರ್ಯ ಸಾಮ್ರಾಜ್ಯದೊಳಗಿನ ಒಂದು ಇಂಪಾರ್ಟೆಂಟ್ ಸಿಟಿಗಳು ಇವು 3 ಆಗ್ತಾವ. ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಅಂಡ್ ತಕ್ಷಶಿಲಾ ನಾರ್ತ್ ವೆಸ್ಟ್ ಮತ್ತು ಸೆಂಟ್ರಲ್ ಏಷ್ಯಾದ ಒಂದು ಗೇಟ್ ವೇ ಆಗಿ ವರ್ಕ್ ಮಾಡ್ತಿತ್ತು. ಅಂಡ್ ಉಜ್ಜಯಿನಿ ಇದು ನಾರ್ತ್ ಮತ್ತು ಸೌತ್ ಕನೆಕ್ಟ್ ಆಗೋ ಒಂದು ಪ್ಲೇಸ್ ಒಳಗಿತ್ತು. ಹೀಗಾಗಿ 3 ಒಂದು ಸಿಟಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಮೌರ್ಯ ಸಾಮ್ರಾಜ್ಯದೊಳಗ. ಅಂಡ್ ಮರ್ಚೆಂಟ್ಸ್, ಆಫೀಷಿಯಲ್ಸ್ ಅಂದ್ರೆ ವ್ಯಾಪಾರಿಗಳು, ಟ್ರೇಡರ್ಸ್, ಇವರೆಲ್ಲ ದೊಡ್ಡ ದೊಡ್ಡ ಕ್ರಾಪ್ ಪರ್ಸನ್ಸ್ ಏನಿರ್ತಿದ್ರು ಅವರೆಲ್ಲ ಸಿಟಿ ಒಳಗೆ ವಾಸ ಮಾಡ್ತಿದ್ರು. ಅಂಡ್ ಫಾರ್ಮರ್ಸ್ ಮತ್ತು ಹಂಟರ್ಸ್ ಇರ್ತಾರಲ್ಲ ಅವರೆಲ್ಲ ಹಳ್ಳಿ ಒಳಗೆ ವಾಸ ಮಾಡ್ತಿದ್ರು. ಅಂಡ್ ರೈತರು ಬೆಳೆ ಬೆಳಿತಿದ್ರು. ಆ ಒಂದು ಬೆಳೆಯಿಂದ ಸಿಟಿ ಇದ್ದವರಿಗೆ ಫುಡ್ ಎಲ್ಲ ಸರಬರಾಜು ಆಗ್ತಿತ್ತು. ಲೈಕ್ ಇವಾಗ ಯಾವ ಥರ ಅದಲ್ಲ ಅವಾಗೂ ಅದೇ ಥರ ಇರ್ತಿತ್ತು. ಅಂಡ್ ಹಂಟರ್ ಗ್ಯಾದರ್ಸ್ ಏನಿದ್ರಲ್ಲ ಅವರೆಲ್ಲ ಫಾರೆಸ್ಟ್ ಒಳಗೆ ಕಾಡುಗಳೊಳಗೆ ಇರ್ತಿದ್ರು. ಅಂಡ್ ಅವರು ಮೌರ್ಯ ಸಾಮ್ರಾಜ್ಯಕ್ಕೆ ಆನೆಗಳನ್ನ, ಟಿಂಬರ್, ವ್ಯಾಕ್ಸ್, ಜೇನುತುಪ್ಪ ಇಂಥ ಒಂದಷ್ಟು ಸಾಮಾನ್ಯನ ಮೌರ್ಯ ಸಾಮ್ರಾಜ್ಯದ ಆಫೀಷಿಯಲ್ಸ್ಗೆ ಫಾರೆಸ್ಟ್ ಒಳಗಿರುವಂಥ ಹಂಟರ್ ಗ್ಯಾದರ್ಸ್ ಕೊಡಬೇಕಾಗ್ತಿತ್ತು ಟ್ಯಾಕ್ಸ್ ಒಂದು ರೂಪದೊಳಗ. ಸೊ ಈ ಥರ ಒಂದು ಮೌರ್ಯರ ಆಡಳಿತ ಇತ್ತು. ಅಂಡ್ ಅವ್ರದ್ದೊಂದು ಸಿಟಿ ಇತ್ತು. ಅಂಡ್ ಇಲ್ಲಿ ಇನ್ನೊಂದದ ಎಂಪೈರ್ ಮತ್ತು ಕಿಂಗ್ಡಮ್ಸ್ಗೆ ಇರೋವಂಥ ಡಿಫ್ರೆನ್ಸ್ ಏನ ಅಂತೇಳಿ ಒಂದು ಬಾಕ್ಸ್ ಒಳಗೆ ಕೊಟ್ಟಾರ ನಿಮ್ಮ ಒಂದು NCERTs ಒಳಗೆ. ಎಂಪೈರ್ ಮತ್ತು ಕಿಂಗ್ಡಮ್ ಇದ್ರೊಳಗೆ ಏನು ವ್ಯತ್ಯಾಸ ಅದ? ಸೊ ಎಂಪೈರ್ ಅಂತಂದ್ರ ಸಾಮ್ರಾಜ್ಯ, ದೊಡ್ಡದಾದಂಥ ಒಂದು ಸಾಮ್ರಾಜ್ಯ. ಕಿಂಗ್ಡಮ್ಸ್ ಅಂದ್ರೆ ರಾಜ್ಯ, ಸಣ್ಣ ಸಣ್ಣ ಏನು ಸ್ಟೇಟ್ಗಳು ಇರ್ತಾವಲ್ಲ ರಾಜ್ಯ. ಇಲ್ಲಿ ಲಾರ್ಜ್ ರಿಸೋರ್ಸಸ್ ಬೇಕಾಗ್ತಿತ್ತು. ಲಾರ್ಜ್ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು, ಜಾಸ್ತಿ ಮೂಲಗಳು ಬೇಕಾಗ್ತಿತ್ತು. ಇಲ್ಲಿ ಲೆಸ್, ಇಲ್ಲಿ ಕಡಿಮೆ. ಇಲ್ಲಿ ಸೈನ್ಯನೂ ಅಷ್ಟ ಲಾರ್ಜ್ ಆರ್ಮಿ ಬೇಕಾಗ್ತಿತ್ತು, ಲಾರ್ಜ್ ಆರ್ಮಿ ಇರ್ತಿತ್ತು. ಅಂಡ್ ಇಲ್ಲಿ ಲೆಸ್. ಸೊ ಎಂಪೈರ್ಗೆ ಕಿಂಗ್ಡಮ್ಗೆ ಇರುವಂತ ವ್ಯತ್ಯಾಸ ಇಷ್ಟ. ಎಂಪೈರ್ ಅಂದ್ರೆ ದೊಡ್ಡದೊಂದು ಹ್ಯೂಜ್ ಒಂದು ಸಾಮ್ರಾಜ್ಯ. ಕಿಂಗ್ಡಮ್ ಅಂತಂದ್ರೆ ಒಂದೊಂದು ರಾಜ್ಯಗಳು, ಒಂದೊಂದು ಪ್ರಾಂತ್ಯಗಳು ಅಂತಾರಲ್ಲ ಆ ಥರ. ಅಂಡ್ ಲಾರ್ಜ್ ರಿಸೋರ್ಸಸ್, ಅತಿಯಾದ ಒಂದು ಸಂಪನ್ಮೂಲಗಳು, ದೊಡ್ಡದಾದಂಥ ಸೈನ್ಯನ ಎಂಪೈರ್ಗಳು ಹೊಂದಿರ್ತಿದ್ವು. ಅಂಡ್ ಚಿಕ್ಕ ಸೈನ್ಯ, ಕಡಿಮೆ ಒಂದು ಸಂಪನ್ಮೂಲಗಳನ್ನ ಚಿಕ್ಕ ಚಿಕ್ಕ ರಾಜ್ಯಗಳು ಹೊಂದಿರ್ತಿದ್ವು. ಅಂಡ್ ಈ ಚಿಕ್ಕ ಚಿಕ್ಕ ರಾಜ್ಯಗಳ ಮೇಲೆ ಈ ಒಂದು ದೊಡ್ಡ ಎಂಪೈರ್ ಇರ್ತಿತ್ತು. ಅಂತ ಒಂದು ದೊಡ್ಡ ಎಂಪೈರ್ ಮೌರ್ಯ ಸಾಮ್ರಾಜ್ಯ. ಸೊ ಅದಕ್ಕಾಗಿ ಹಿಸ್ಟ್ರಿ ಒಳಗೆ ಈ ಮೌರ್ಯ ಸಾಮ್ರಾಜ್ಯನ ಸ್ಟಡಿ ಮಾಡೋದ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಈಗ ಡೆನಸ್ಟಿ ಅಂತ ಇನ್ನೊಂದು ವರ್ಡ್ ಬರ್ತದ. ಡೆನಸ್ಟಿ ಅಂತಂದ್ರೆ ಏನ? ರಾಜವಂಶ. ಕನ್ನಡ ಒಳಗ ರಾಜವಂಶ. ಡೆನಸ್ಟಿ ಅಂತಂದ್ರೆ ಈಗ ವಂಶಾವಳಿಯಾಗಿ ರಾಜನ ಮಗ ರಾಜ, ಅವನ ಮಗ ಮತ್ತೆ ರಾಜ. ಈಗ ಫಾರ್ ಎಕ್ಸಾಂಪಲ್ ಬಿಂದುಸಾರನ ಮಗ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ರಾಜ ಆದ, ಬಿಂದುಸಾರನ ಮಗ ನೆಕ್ಸ್ಟ್ ಅಶೋಕ ರಾಜ ಆದಲ್ಲ. ಈ ತರ ವಂಶಾವಳಿ ಪ್ರಕಾರ ರಾಜಗಳು ಹೆಂಗ ಆಗ್ತಿರ್ತಾರಲ್ಲ ಅದಕ್ಕೆ ರಾಜವಂಶ ಡೆನಸ್ಟಿ ಅಂತಿರ್ತಾರ. ಸೊ ಇವು ಒಂದಷ್ಟು ಕೀವರ್ಡ್ಸ್ ಆಕ್ಚುಲಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಯಾವಾಗ ಸ್ಟ್ಯಾಂಡರ್ಡ್ ಬುಕ್ಸ್ ಅದು ಓದ್ತಿರ್ತಿರಲ್ಲ ಅವಾಗ ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ NCERTs ಒಳಗೆ ಸಣ್ಣ ಬಾಕ್ಸ್ ಒಳಗೆ ಇಂಥ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಈಗ ನಾವು ಅಶೋಕ ಬಗ್ಗೆ ನೋಡೋಣ. ಅಶೋಕ ಯುನಿಕ್ ರೂಲರ್. ಸೊ ಅಶೋಕಗ ಯುನಿಕ್ ರೂಲರ್ ಅಂತಾರ ಬಿಕಾಸ್ ಯುದ್ಧ ಗೆದ್ದ ಮೇಲೂ ಒಂದು ಯುದ್ಧನ ಮಾಡಂಗಿಲ್ಲ ಅಂತೇಳಿ ಶಪಥ ಮಾಡಿದ ಏಕೈಕ ರಾಜ ಅಶೋಕ. ಭಾರತದ ಇತಿಹಾಸ ಅಷ್ಟಲ್ಲ, ಇಡೀ ಜಗತ್ತಿನ ಇತಿಹಾಸ ಒಳಗನ ಪ್ರಸಿದ್ಧವಾದಂತ ರಾಜ. ಕಳಿಂಗದ ಮೇಲೆ ಯುದ್ಧಕ್ಕೆ ಹೋಗಿರ್ತಾರ, ಯುದ್ಧ ಗೆಲ್ತಾರ. ಬಟ್ ಅಲ್ಲಿ ಆದಂತ ಅಪಾರವಾದ ಸಾವು ನೋವಾಗಿರ್ಬೋದು. ಆ ಒಂದು ಮೈದಾನದೊಳಗ ರಕ್ತದ ಒಂದು ಮಡುನ ನೋಡಿ ಅಂಡ್ ಒಂದಷ್ಟು ಜನ ಕೈಕಾಲು ಕಳ್ಕೊಂಡಿರ್ತಾರ, ಒಂದಷ್ಟು ಜನ ಕಣ್ಣು, ಅಂಡ್ ಎಷ್ಟೋ ಜನ ಅವ್ರ ಒಂದು ಸಂಬಂಧಿಕರನ್ನ ಕಳ್ಕೊತಾರ, ಅಣ್ಣ ತಮ್ಮನ್ ಕಳ್ಕೊತಾರ. ಇಂಥ ಒಂದು ಭಯಾನಕವಾದ ದೃಶ್ಯ ಅಶೋಕನ ಮನಸ್ಸಿಗೆ ತಾಗ್ತದ. ಅಂಡ್ ಸೊ ಇನ್ಮೇಲಿಂದ ಯುದ್ಧ ಮಾಡಂಗಿಲ್ಲ. ಅಂಡ್ ನನ್ನ ನೆಕ್ಸ್ಟ್ ಜನರೇಷನ್ದವರು ಈ ತರ ಯುದ್ಧ ಮಾಡಬಾರ್ದು. ಸಾಮ್ರಾಜ್ಯನ ಗೆಲ್ಲಿಕ್ಕೆ ಯುದ್ಧನ ಪರಿಹಾರ ಅಲ್ಲ, ಪ್ರೀತಿ ಮೂಲಕನೂ ನಾವು ಗೆಲ್ಬಹುದು ಅಂತ ಹೇಳಿ ಅಶೋಕ ತನ್ನ ಒಂದು ಸಂದೇಶಗಳನ್ನ ಎಲ್ಲಾ ಜನರಿಗೆ ಸಾರ್ಬೇಕಂತ ಹೇಳಿ ಡಿಸೈಡ್ ಮಾಡ್ತಾನ. ಸೊ ಅದಕ್ಕೆ ಅವನು ದಮ್ಮ ಅಂತ ಹೆಸರಿಡ್ತಾನ. ಆಕ್ಚುಲಿ ಅದು ಪ್ರಾಕೃತ ಲ್ಯಾಂಗ್ವೇಜ್ ಒಳಗ ದಮ್ಮ ಅಂಡ್ ಸಂಸ್ಕೃತ ಲ್ಯಾಂಗ್ವೇಜ್ ಒಳಗ ಧರ್ಮ.
ಸೊ ಅಶೋಕನ ಒಂದು ಧರ್ಮ ಯಾವ ತರ ಇತ್ತು, ಅಶೋಕನ ಧರ್ಮದೊಳಗೆ ಏನೇನ್ ಪಾಯಿಂಟ್ಸ್ ಇದ್ದು ಅಂತ ನೋಡೋದಾತಂದ್ರ, ನೋ ವರ್ಷಿಪ್ ಆಫ್ ಗಾಡ್ಸ್. ಅವ ದೇವರ ಪೂಜೆಗಳನ್ನ ಮಾಡ್ರಿ, ಯಜ್ಞ ಯಾಗಾದಿಗಳನ್ನ ಮಾಡ್ರಿ ಅಂತ ಹೇಳೇ ಇಲ್ಲ. ಬಿಕಾಸ್ ಮದ್ವಿ ಒಳಗೆ ಯಜ್ಞ ಯಾಗಾದಿ ಪೂಜೆಗಳನ್ನ ಮಾಡ್ತೀರಿ, ಅದು ವೇಸ್ಟ್. ಹೊಸ ಮನಿ ಕಟ್ಟಿದಾಗ ನಿಮಗೆ ಖುಷಿ ಆದಾಗ ಯಜ್ಞ ಯಾಗಾದಿ ಮಾಡ್ತೀರಿ, ಅದೆಲ್ಲ ನನ್ನ ಪ್ರಕಾರ ವೇಸ್ಟ್ ಅದ ಅಂತ ಹೇಳ್ತಾನೆ. ಸೊ ಹಂಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾನ ಅಶೋಕ ಅಂತಂದ್ರ, ಜೆಂಟಲ್ ವಿತ್ ಸ್ಲೇವ್ಸ್ ಅಂಡ್ ಸರ್ವೆಂಟ್ಸ್. ನೀವು ಒಂದು ದಾಸದಾಸಿಯರಾಗಿರ್ಬೋದು, ಸೇವಕರಾಗಿರ್ಬೋದು, ಬಡವರಾಗಿರ್ಬೋದು, ಅವ್ರ ಜೊತೆ ಒಳ್ಳೆಯ ರೀತಿ ನೀವು ಒಂದು ಬಿಹೇವ್ ಮಾಡ್ರಿ. ಅಂಡ್ ರಿಸ್ಪೆಕ್ಟ್ ಎಲ್ಡರ್ಸ್, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ, ಹಿರಿಯರಿಗೆ ಗೌರವ ಕೊಡ್ರಿ. ನೋ ಕ್ರಿಟಿಸಿಸಮ್ ಆನ್ ಕ್ಯಾಸ್ಟ್ ರಿಲಿಜನ್. ಸೊ ಯಾವ್ದೇ ಕಾರಣಕ್ಕೂ ಜಾತೀಯತೆಯನ್ನ ಮಾಡಬೇಡ್ರಿ. ಅಂಡ್ ರೆಸ್ಪೆಕ್ಟ್ ಈಚ್ ಅದರ್ಸ್ ರಿಲಿಜನ್. ಪ್ರತಿಯೊಬ್ರು ಇನ್ನೊಬ್ಬರ ಧರ್ಮಗಳನ್ನ ಗೌರವಿಸ್ರಿ, ಅವ್ರು ನಿಮ್ ಧರ್ಮ ಗೌರವಿಸ್ಲಿ, ನೀವು ಅವ್ರ ಧರ್ಮ, ಈ ತರ ಅನ್ಯೋನ್ಯವಾಗಿ ಬದುಕಬೇಕು ಅನ್ನೋದ್ರ ಬಗ್ಗೆ ಅಶೋಕನ ಒಂದು ಧರ್ಮ ಹೇಳ್ತದ. ಅಂಡ್ ಅಶೋಕ ತನ್ನ ಒಂದು ಸಂದೇಶಗಳನ್ನ ಸಾರ್ಲಿಕ್ಕೆ ಅಂತ ಹೇಳಿ ಮಹಾಮಟ್ಟ ಅಂತ ಹೇಳಿ ಒಬ್ರು ಆಫೀಷಿಯಲ್ನ ನೇಮಕ ಮಾಡ್ತಾನ. ಆಫೀಷಿಯಲ್ಸ್ ಅಂದ್ರೆ ಅಧಿಕಾರಿ, ತಮ್ಮ ಸಂದೇಶನ ಸಾರ್ಲಿಕ್ಕೆ. ಇವ ತನ್ನ ಒಂದು ಪ್ರಾಂತ್ಯದೊಳಗ ಅಷ್ಟಲ್ಲ, ಬೇರೆ ಬೇರೆ ದೇಶಗಳಿಗೂ ತನ್ನ ಒಂದು ಮೆಸೆಂಜರ್ಸ್ನ ಕಳಿಸ್ತಾನ, ತನ್ನ ಒಂದು ಧರ್ಮನ ಸಾರ್ಲಿಕ್ಕೆ. ಆ ಒಂದು ದೇಶಗಳ ಹೆಸರು ಬಹಳ ಇಂಪಾರ್ಟೆಂಟ್ ಆಗ್ತಾವ, ನೆನ್ಪಿಟ್ಕೊಡ್ರಿ. ಸಿರಿಯಾ, ಶ್ರೀಲಂಕಾ, ಈಜಿಪ್ಟ್ ಅಂಡ್ ಗ್ರೀಸ್. ಸೊ ತನ್ನ ಒಂದು ಮೆಸೆಂಜರ್ಸ್ನ, ತನ್ನ ಒಂದು ಸಂದೇಶಗಳನ್ನ, ತನ್ನ ಒಂದು ಧರ್ಮನ ಸಾರ್ಲಿಕ್ಕೆ ತನ್ನ ಮೆಸೆಂಜರ್ಸ್ನ ಸಿರಿಯಾ, ಶ್ರೀಲಂಕಾ, ಈಜಿಪ್ಟ್, ಗ್ರೀಸ್ ದೇಶಗಳಿಗೆ ಅಶೋಕ ಕಳಿಸ್ತಾನ. ಸೊ ಇದಿಷ್ಟು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಈ ಒಂದು 8th ಚಾಪ್ಟರ್ ಒಳಗ 6th ಸ್ಟ್ಯಾಂಡರ್ಡ್ ಒಳಗೆ ಕೊಟ್ಟಾರ. ಇದು ಬೇಸಿಕ್ ಇನ್ಫಾರ್ಮೇಶನ್. ಇನ್ನು ಮುಂದಿನ ಇನ್ಫಾರ್ಮೇಶನ್ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಒಳಗೆಲ್ಲ ನಿಮಗೆ ಸಿಗ್ತದ. ಹೋಪ್ ಈ ಒಂದು ಲೆಸನ್ ನಿಮಗೆ ಅರ್ಥ ಆಗೈತೆ ಅನ್ಕೊಂಡೇನಿ. ಸೊ ನೆಕ್ಸ್ಟ್ ಲೆಸನ್ ಒಳಗೆ ಸಿಗೋಣ. ಥ್ಯಾಂಕ್ ಯು.